ಪುತ್ರತಃ ಧನತಃ ಅಪಿವಾ ಅಂತ ಒಂದು ಪ್ರಯೋಗ. ಹರಿವಂಶದ ವಿಷ್ಣು ಪರ್ವದ 2ನೇ ಅಧ್ಯಾಯದ 53ನೇ ಶ್ಲೋಕ ಇದು. ಏಚತ್ವಾಂ ಮತ್ಪ್ರಭಾವಜ್ಞಾಃ ಪ್ರಣಮಿಷ್ಯಂತಿ ಮಾನವಾಃ ತೇಷಾಂ ನ ದುರ್ಲಭಂ ಕಿಂಚಿತ್ ಪುತ್ರತೋ ಧನತೋಪಿವಾ. ವಿಷ್ಣು ದುರ್ಗೆಗೆ ಹೇಳ್ತಿದ್ದಾನೆ, ನನ್ನ ಪ್ರಭಾವವನ್ನು ತಿಳಿದವರು ನಿನಗೆ ನಮಸ್ಕರಿಸ್ತಾರೆ. ನಿನಗೆ ನಮಸ್ಕರಿಸುವವರು ಏನನ್ನು ಪಡ್ಕೋತಾರೆ ಅಂದರೆ, ಅಂಥವರಿಗೆ, ನಿನಗೆ ನಮಸ್ಕರಿಸುವವರಿಗೆ ಪುತ್ರರಲ್ಲಾಗಲಿ ಧನ ಕನಕ ವಸ್ತುಗಳಲ್ಲಿ ಆಗಲಿ ಯಾವುದೇ ಕೊರತೆಯೂ ಇರುವುದಿಲ್ಲ ಅಂತ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಹಿಂದಿಯವರು ಅನುವಾದ ಮಾಡುವಾಗ ಉನ್ಕೆ ಲಿಯೇ ಪುತ್ರ ಅಥವಾ ಧನ ಆದಿ ಕೋಯಿ ಭೀ ವಸ್ತು ದುರ್ಲಭ ನಹಿ ಹೋಗಿ, ಅಂಥವರಿಗೆ ಪುತ್ರ ಅಥವಾ ಧನ ಮೊದಲಾದ ಯಾವ ವಸ್ತುವು ಕೂಡ ದುರ್ಲಭವಾಗುವುದಿಲ್ಲ ಅಂತ. ಇಲ್ಲಿ ಪುತ್ರತಃ ಧನತಃ ಅಂತ ತಹಸೀಲ್ ಪ್ರತ್ಯಯ ಇದೆ, ಅದು ನಮಗೆ ಕಂಡು ಬರ್ತದೆ. ಆ ತಹಸೀಲ್ ಪ್ರತ್ಯಯದ ಅರ್ಥ ಏನು? ಸಾಮಾನ್ಯವಾಗಿ ತಹಸೀಲ್ ಪ್ರತ್ಯಯಕ್ಕೆ ನಗರಾತ್ ಇತಿ ನಗರತಃ, ನಗರದಿಂದ, ಗ್ರಾಮದಿಂದ, ಹೀಗೆಲ್ಲ ಅರ್ಥಗಳನ್ನು ನಾವು ನೋಡಿರ್ತೇವೆ. ಇಲ್ಲಿ ಆ ತಹಸೀಲ್ ಪ್ರತ್ಯಯಕ್ಕೆ ಪುತ್ರರಿಗೆ ಸಂಬಂಧಪಟ್ಟಂತೆ, ಧನಕ್ಕೆ ಸಂಬಂಧಪಟ್ಟಂತೆ ಅಂತ ಹೀಗರ್ಥ. ಅಂಥವು ಕೆಲವು ಉದಾಹರಣೆಗಳು. ಇಂಥದೇ ಒಂದು ಉದಾಹರಣೆ, ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವ ಒಂದು ಶ್ಲೋಕದಲ್ಲಿದೆ. ಪ್ರಕೃತಿಯು ಪರಮಾತ್ಮನಿಗೆ, ಲಕ್ಷ್ಮೀದೇವಿಯು ವಿಷ್ಣುವಿಗೆ ದೇಶತಃ ಮತ್ತು ಕಾಲತಃ ಸಮಳು. ದೇಶದ ದೃಷ್ಟಿಯಿಂದ ಮತ್ತು ಕಾಲದ ದೃಷ್ಟಿಯಿಂದ, ಅಥವಾ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಸಪ್ತಮಿ ವಿಭಕ್ತಿಯೂ ಆಗಬಹುದು. ಅವಳು ಸಮಳು ಅಂತ ಅದರ ಅರ್ಥ. ಹೀಗೆ ಕೇವಲ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ಮಾತ್ರ ಆ ತಹಸೀಲ್ ಪ್ರತ್ಯಯ ಬರೋದಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಅನ್ನೋ ಅರ್ಥದಲ್ಲಿ ಕೂಡ ತಹಸೀಲ್ ಪ್ರತ್ಯಯ ಬರಬಹುದು. ಅಂಥದ್ದೊಂದು ಪ್ರಯೋಗ ಇದು, ನಾವು ಬಳಕೆಗೆ ತರಬಹುದಾದಂಥದ್ದು.